ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ಮಹೇಶ್ ಬಾತಿ ಇದ್ದಾರೆ. ಅವರು ತಮ್ಮ 60ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇವರೊಬ್ಬ BJP ಯುವ ಮುಖಂಡರು. ಈ ಕರೋಶಿ ಜಡ್ಪಿ ಕ್ಷೇತ್ರದಲ್ಲಿ ದೊಡ್ಡ ಅಭಿವೃದ್ಧಿ ಕೆಲಸವನ್ನೇ ಇವರು ಮಾಡಿದ್ದಾರೆ. ಎಲ್ಲ ನಾಯಕರು ಇವರನ್ನ ಗುರುತಿಸ್ತಾರೆ. ಆದರೆ ಇವ್ರನ್ನ MLC ಮಾಡಲಿಕ್ಕೆ ಯಾರೂ ತಯಾರಿಲ್ಲ. ಯಾವಾಗ ಒಮ್ಮೆ ಜಡ್ಪಿ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು. ಆಗಿನಿಂದ ಈಗಿನವರೇ ಅಂದರೆ ಕಳೆದ 30 ವರ್ಷಗಳಿಂದ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಪತ್ನಿ ಕೂಡ ಇವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ರಾಯಬಾಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವರ ಹೆಸರು ಅತ್ಯಂತ ಪ್ರಮುಖ ಆಗಿದೆ. ಯುವ ನಾಯಕರು ಇವರು. ಅದರ ಈಗ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಇವ್ರ ಸೇವೆಯನ್ನು ಅತ್ಯಂತ ಜನ ಮೆಚ್ಚಿಕೊಳ್ತಾ ಇದ್ದಾರೆ. ಯಾಕಂತಂದರೆ ಇವರು ಅಧಿಕಾರ ಇದ್ದರೂ ಹಾಗೆ ಇರ್ತಾರೆ, ಅಧಿಕಾರ ಇಲ್ಲದೇ ಇದ್ದರೂ ಹಾಗೆ ಇರ್ತಾರೆ. ಮತ್ತು ಬಡವರ ಸೇವೆಯಲ್ಲಿ ಇವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಬಹುಕುಡಿಯುವ ನೀರಿನ ಯೋಜನೆ, ಇನ್ನು ತ್ಯಾಜ್ಯ ಘಟಕ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಮಾಡಿದ್ದಾರೆ. ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇವರು ಗೆತ್ತಿದ ಕೈ. ಪ್ರಭಾಕರ್ ಕೋರೆ ಅವರಾಗಲಿ ಅಥವಾ BJP ಯಾವುದೇ ನಾಯಕರಾಗಲಿ, ಬೆಳಗಾವಿ ಜಿಲ್ಲೆಯಲ್ಲ BJP ನಾಯಕರು ಇವ್ರನ್ನ ಕೊಂಡಾಡ್ತಾ ಇದ್ದಾರೆ. ಆದರೆ MLC ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನೂ ಕೂಡ ಕಾಲಾವಕಾಶ ಇದೆ. ಇಂಥವರನ್ನು ನೀವು MLC ಮಾಡಿದರೆ ಆ ಪಕ್ಷಕ್ಕೊಂದು ದೊಡ್ಡ ಹೆಸರು ಬರ್ತದೆ. ಯಾಕಂದರೆ ಕೇಂದ್ರ ನಾಯಕರು ಇವ್ರನ್ನ ಗುರುತಿಸ್ತಾರೆ, ರಾಜ್ಯ ನಾಯಕರು ಕೂಡ ಇವ್ರನ್ನ ಗುರುತಿಸ್ತಾರೆ, ಜಿಲ್ಲಾ ನಾಯಕರಂತೂ ಮೊದಲೇ ಅವರನ್ನು ಗುರುತಿಸ್ಕೊಡ್ತಾರೆ. ನಂತರ ಯಾವುದೇ ಚುನಾವಣೆ ಬರಲಿ ಇವರು BJP ಪಕ್ಷಕ್ಕೆ ದೊಡ್ಡ ಅಂತರದ ಮೊತ್ತವನ್ನು ಇವರು ಕೊಟ್ಟಿದ್ದಾರೆ. ಅಂದ್ರೆ ಅನೇಕರ ಸಹಾಯದಿಂದ ಇವರು ದೊಡ್ಡ ಅಭಿವೃದ್ಧಿಯ ಹರಿಕಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕೆಲಸಗಳಲ್ಲಿ ಇವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಡವ ಬರಲಿ ಬಲ್ಲಿದ ಬರಲಿ ಯಾರೇ ಬರಲಿ ತಕ್ಷಣ ಇವರು ಕೆಲಸವನ್ನು ಮಾಡಿಕೊಟ್ಟು ಕಳಿಸ್ತಾರೆ. ತಮ್ಮ ಕಡೆ ಆಗಲಿಲ್ಲ ಅಂದ್ರೆ ಜಿಲ್ಲಾ ನಾಯಕರನ್ನು ಭೇಟಿ ಆಗ್ತಾರೆ. ಅದು ಆಗಲಿಲ್ಲ ಅಂದ್ರೆ ರಾಜ್ಯ ನಾಯಕರನ್ನು ಕೂಡ ಇವರು ಭೇಟಿಯಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿರೋದ್ರಿಂದ ಇವರು ಆ ಭಾಗದಲ್ಲಿ ನೆಚ್ಚಿನ ಯುವ ನಾಯಕರಾಗಿದ್ದಾರೆ. ಇಂಥವರನ್ನು ಪಕ್ಷ ಗುರುತಿಸಬೇಕು. ಮತ್ತು MLC ಮಾಡದೇ ಇದ್ದರೂ ಕೂಡ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀವು ಕೊಡಬೇಕಾಗ್ತದೆ. ಯಾಕಂದ್ರೆ ಯುವ ಘಟಕದಲ್ಲಿ, ನಂತರ ಹಿರಿಯರ ಘಟಕದಲ್ಲಿ ಇವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಪಕ್ಷದ ಸಂಘಟನೆಗೆ ಇವರು ಹೆಸರುವಾಸಿಯಾಗಿದ್ದಾರೆ. ಇನ್ನು ಕರೋಶಿ ಕ್ಷೇತ್ರದಲ್ಲಿ ಏನಾದರೂ ಓಟ್ ಕಡಿಮೆ ಇದ್ದಿದ್ರೆ ರಾಯಬಾಗ್ ಕ್ಷೇತ್ರ ಶಾಸಕ ಐಹೊಳೆ ಆಯ್ಕೆ ಆಗ್ತಾನೇ ಇರಲಿಲ್ಲ. 4 ಸಲ ಇವರು ದೊಡ್ಡ ಅಂತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಂಥವ್ರನ್ನ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಗುರುತಿಸಬೇಕಾಗಿದೆ. ಹಾಗಾದರೆ ಇವರು ಏನೇನು ಮಾಡಿದರೆ ನೋಡೋದಾದರೆ, ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಕುಡಿಯುವ ನೀರಿನ ಬವಣೆ ತಲೆದೋರ್ತಿತ್ತು. ಹನಿ ಹನಿಗೂ ನೀರಿಗೂ ಜನರ ಹಾಹಾಕಾರ ಪಡುತ್ತಿರೋ ಸ್ಥಿತಿ ಇತ್ತು. ಈ ಸಮಸ್ಯೆ ಗಂಭೀರವಾಗಿ ಪರಿಗಣಿಸಿದ ಮಹೇಶ್ ಬಾತಿ ಅವರು ತಮ್ಮ ನಾಯಕರ ಬೆನ್ನು ಬಿದ್ದು ಕೃಷ್ಣಾ ನದಿಯಿಂದ ಸಮಗ್ರ ಕುಡಿಯುವ ನೀರಿನ ಯೋಜನೆ ಆಗಿರುವಂಥ ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗ ಮತ್ತೆ ಈ ಯೋಜನೆಗೆ ಜಲ್ ಜೀವನ್ ಮಿಷನ್ ಯೋಜನೆಯಡಿ 32 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಕೆಲಸ ಪ್ರಗತಿಯಲ್ಲಿದೆ. ಅವರು ನೇತೃತ್ವ ವಹಿಸಿರುವಂಥ ಕರೋಶಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಪ್ರತಿ ಗ್ರಾಮಕ್ಕೂ ಜಲ್ ಜೀವನ್ ಮಿಷನ್ ಯೋಜನೆ ಜಾರಿ ತಂದು ಎಲ್ಲರಿಗೂ ಕುಡಿಯುವ ನೀರು ಸಿಗುವಂತೆ ಮಾಡಿದ್ದಾರೆ. ಹಾಗಾದರೆ ಮಹೇಶ್ ಬಾತಿ ಅವರು ನಿರ್ವಹಿಸಿದಂಥ ಇಲ್ಲಿಂದ ಹುದ್ದೆಗಳ್ಯಾವು ನೋಡೋದಾದರೆ, ಉಪಾಧ್ಯಕ್ಷರು ಚಂದ್ರಗಿ, ಕ್ರೀಡಾ ಶಾಲೆ ಚಂದ್ರಗಿ, ಮಾಜಿ ನಿರ್ದೇಶಕರು ಹೆಸ್ಕಾಂ ಹುಬ್ಬಳ್ಳಿ, ಅಧ್ಯಕ್ಷರು PKPS ಕರೋಶಿ, ಸಲಹಾ ಸಮಿತಿ ಸದಸ್ಯರು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಚಿಕ್ಕೋಡಿ, ಸಲಹಾ ಸಮಿತಿ ಸದಸ್ಯರು KLE ಕಾಲೇಜ್ ಚಿಕ್ಕೋಡಿ, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭೆ ಚಿಕ್ಕೋಡಿ ಘಟಕ, ನಿರ್ದೇಶಕರು ಶ್ರೀ ಪ್ರಭುದೇವ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಲಿಮಿಟೆಡ್ ಚಿಕ್ಕೋಡಿ. ಹೀಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹುದ್ದೆಯನ್ನು ಕೂಡ ನಿರ್ವಹಿಸಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇದನ್ನು ಗಮನಿಸಬೇಕಾಗ್ತದೆ. ಶಶಿಕಲಾ ಜೊಲ್ಲೆ ಅವರು ಇದನ್ನು ಗಮನಿಸಬೇಕಾಗ್ತದೆ. ಮಹಾಂತೇಶ ಕೌಟಿಮಠರು ಇವ್ರನ್ನ ಮೇಲಿನ ಮೇಲೆ ಹೊಗಳ್ತಾ ಇದ್ದಾರೆ. ಒಟ್ಟಾರೆ ಈ BJP ನಾಯಕರು ಇದ್ರೂ ಕೂಡ ಎಲ್ಲ ಪಕ್ಷದ ನಾಯಕರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ. ಇವರ ಜೀವನ ಯಶಸ್ವಿಯಾಗಲಿ, ಇವರಿಗೆ ದೊಡ್ಡ ಹುದ್ದೆ ಸಿಗಲಿ ಅಂತ ನಾವು ಕೂಡ ಬಯಸ್ತೇವೆ. ಜನನೂ ಕೂಡ ಇದನ್ನು ಬಯಸ್ತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.